ಜೂನ್ 8ರ ತಾರೀಕು ರೇಣುಕಾ ಸ್ವಾಮಿಯ ಮರ್ಡರ್ ಆಗಿದೆ. ಜೂನ್ 8ನೇ ತಾರೀಕು, ಜೂನ್ 9ರಂದು ರೇಣುಕಾ ಸ್ವಾಮಿಯ ಮೃತದೇಹ ಪತ್ತೆ ಆಗುತ್ತೆ. 8ನೇ ತಾರೀಕು ಮರ್ಡರ್, ಅದಾದ ನಂತರ ಹತ್ಯೆಗೈದು ಶವ ಕಾಮಾಕ್ಷಿ ಪಾಳ್ಯದ ಒಂದು ಮೋರಿಗೆ ತಂದು ಎಸೆಯಲಾಗಿತ್ತು. ಶವವನ್ನ ನಾಯಿಗಳು ಎಳೆದಾಡ್ತಿದ್ದಾಗ ಮೃತದೇಹ ಪತ್ತೆಯಾಗಿದೆ. ಕೊಲೆ ಆರೋಪ ಕೇಸ್ನಲ್ಲಿ ಈಗ ನಟ ದರ್ಶನ್ ಬಂಧಿಸಿದ್ದಾರೆ ಪೊಲೀಸರು. ಆದ್ರೆ ಇಲ್ಲಿ ಹತ್ಯೆಗೈದು ಈ ಶವವನ್ನ ಕಾಮಾಕ್ಷಿ ಪಾಳ್ಯದ ಮೋರಿಗೆ ತಂದು ಎಸೆಯಲಾಗಿತ್ತು 8ನೇ ತಾರೀಕು. ಅದಾದ್ಮೇಲೆ 9ನೇ ತಾರೀಕು, ಒಂದು ದಿನ ಆದ್ಮೇಲೆ ಆ ಮೃತದೇಹ ಹೇಗೆ ಪತ್ತೆ ಆಯ್ತು ಅಂತಂದ್ರೆ, ಅಲ್ಲಿರುವಂತ ಒಂದಷ್ಟು ಬೀದಿ ನಾಯಿಗಳು ಆ ಶವವನ್ನ ಎಳೆದಾಡ್ತಾ ಇದ್ವು. ಆಗ ಗೊತ್ತಾಗುತ್ತೆ ಇಲ್ಲಿ ಏನೋ ಒಂದು ವಸ್ತುವನ್ನ ಎಳೆದಾಡ್ತಿದ್ದಾವಂತ. ಅಲ್ಲಿನ ಜನ ನೋಡಿದಾಗ ನಾಯಿಗಳು ಆ ಶವವನ್ನ ಎಳೆದಾಡ್ತಿರುವಂತದ್ದು ಗೊತ್ತಾಗುತ್ತೆ. ಆಗ ಯಾರಿದು ಅಂತ ಸ್ಥಳೀಯರು ಪೊಲೀಸರು ತಿಳಿಸಿದಾಗ ಇದು ನಂತರ ರೇಣುಕಾ ಸ್ವಾಮಿ ಅನ್ನೋದು ಗೊತ್ತಾಗಿದೆ ಅಂತ. ಜೂನ್ 8ನೇ ತಾರೀಕಾಗಿ 9ನೇ ತಾರೀಕು ಮೃತದೇಹ ಪತ್ತೆ ಆಗಿರೋದು. ಕಿರಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ರು. ಕಿರಣ್, ನಲ್ಲಿ ಈ ಡೆಡ್ ಬಾಡಿ ಪತ್ತೆ ಆಗಿರುವಂತದ್ದು ಕೂಡ ನೋಡಿದ್ರೆ ಬಹಳ ಶಾಕಿಂಗ್ ಆಗಿದೆ. ಮೋರಿಗೆ ತಂದು ಎಸ್ತ ಮೇಲೆ ಬೀದಿ ನಾಯಿಗಳು ಎಳೆದಾಡ್ತಾ ಇರ್ತಾವೆ ಅನ್ನೋದು ಕೂಡ. ಅಲ್ಲಿ ಏನಾಯ್ತು ಕಾಮಾಕ್ಷಿ ಪಾಳ್ಯದಲ್ಲಿ ಎಕ್ಸಾಕ್ಟ್ಲಿ ಕಿರಣ್? ಅವಿನಾಶ್, 8ನೇ ತಾರೀಕು ಬಾಡಿಯನ್ನು ಬಂದು ಅಲ್ಲಿ ಬಿಸಾಕ್ ಹೋಗಿರ್ತಾರೆ. 9ನೇ ತಾರೀಕು ಒಂದಷ್ಟು ಇಲ್ಲಿ ಪೊಲೀಸರಿಗೆ, ಲೋಕಲ್ ಅಂದ್ರೆ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಒಂದಷ್ಟು ಪೊಲೀಸರಿಗೆ ಮಾಹಿತಿ ಬರುತ್ತೆ. ಇಲ್ಲೊಂದು ಬಾಡಿ ಇದೆ ಈ ಒಂದು ಮೋರಿಲಿ ಅಂತ. ಅಂದ್ರೆ ಇಲ್ಲಿಂದ ಕೆಲವೇ ಒಂದು ಅರ್ಧ ಕಿಲೋಮೀಟರ್ ದೂರ ಅಷ್ಟೇ ಈ ಒಂದು ಸ್ಟೇಷನ್ ಇಂದ ವ್ಯಾಪ್ತಿಯಲ್ಲಿ. ಇಮಿಡಿಯೇಟ್ ಆಗಿ ಪೊಲೀಸರು ಹೋಗ್ತಾರೆ, ಆ ಬಾಡಿನ ತಗೋತಾರೆ. ಅಷ್ಟೊತ್ತಿಗಾಗಲೇ ನಾಯಿ ಅದೆಲ್ಲವೂ ಕೂಡ ಎಳೆದಾಡಿರುವಂತದ್ದು ಎಲ್ಲ ಕಂಡು ಬರುತ್ತೆ. ತಕ್ಷಣ ಬಾಡಿನ ತಗೊಂಡಾಗ ಯಾರಿದು, ಏನಾರ ಸೂಸೈಡ್ ಮಾಡ್ಕೊಂಡಿದಾರಾ ಅಥವಾ ಏನು ಅನ್ನೋದು ಬಗ್ಗೆ ಫಸ್ಟ್, ಯಾಕೆಂದ್ರೆ ಪೊಲೀಸ್ ಯಾವುದೇ ಕೇಸ್ ರಿಜಿಸ್ಟರ್ ಆಗಬೇಕು ಅಂದ್ರೆ ಸತ್ತಂತ ವ್ಯಕ್ತಿ ಯಾರು ಅನ್ನೋದು ಪತ್ತೆ ಹಚ್ಚಬೇಕು. ಯಾಕೆಂದ್ರೆ ಅವನೇನಾರ ಮಿಸ್ಸಿಂಗ್ ಕಂಪ್ಲೀಟ್ ಆಗಿದೆಯಾ ಇದ್ರ ಬಗ್ಗೆ. ಯಾಕೆಂದ್ರೆ ಅಂತ ಆ ಬಾಡಿಯಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ನೋಡಿದಾಗ ಏನೋ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಕೊಲೆನ ಯಾರು ಮಾಡಿದ್ದಾರೆ ಅನ್ನೋದಕ್ಕಿಂತ ಕೊಲೆಯಾದ ವ್ಯಕ್ತಿ ಯಾರು ಅನ್ನೋದನ್ನ ಪತ್ತೆ ಹಚ್ಚೋದು ಬಹಳ ಇಂಪಾರ್ಟೆಂಟ್ ಆಗಿ. ಹಾಗಾಗಿ ಅಂತಿಮವಾಗಿ ಆತ ರೇಣುಕಾ ಸ್ವಾಮಿ ಅಂತ ಗೊತ್ತಾಗುತ್ತೆ. ಆತನ ಒಂದು ಮೊಬೈಲ್ ಇರ್ಬೋದು, ಕಂಪ್ಲೀಟ್ ಆಗಿ ಆತನ ಕಾಲ್ ಡೀಟೇಲ್ಸ್ ಎಲ್ಲರ ಮಿಸ್ಸಿಂಗ್ ಕಂಪ್ಲೀಟ್ ಆಗಿದೆ. ಯಾರು, ಯಾವ ಊರವನು ಇವನು ಅನ್ನೋದ್ರ ಬಗ್ಗೆ ಎಲ್ಲವೂ ವಿವರನ ತಗೋತಾರೆ. ಆವಾಗ ಇರುವಂತ ಒಂದಷ್ಟು ಮಾಹಿತಿ ಪ್ರಕಾರ ಪೊಲೀಸರಿಗೆ ಸಿಕ್ತಂದವನು ಅದು ಒಂದಷ್ಟು ಆತ ಲೊಕೇಶನ್ ಎಲ್ಲಿದ್ದ, ಕೊನೆಯ ಲೊಕೇಶನ್ ಎಲ್ಲಿ, ಏನು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಫೌಂಡ್ ಔಟ್ ಮಾಡಿದಾಗ ಆತ ವ್ಯಕ್ತಿ ಹೆಸರು, ಆ ಊರು ಯಾರ್ದು, ಎಲ್ಲಿ ಅವನು ಅಂತ ಎಲ್ಲ ಪತ್ತೆ ಹಚ್ಚಿದ್ರು. ಅವನು ಯಾಕೆ ಅಲ್ಲಿಗೆ ಹೋಗಿದ್ದ ಅಂತ ತಕ್ಷಣ ಇಮಿಡಿಯೇಟ್ ಆಗಿ ಇದು ಒಂದು ಕೊಲೆ ಪ್ರಕರಣ ಅಂತ ಕೇಸನ್ನ ರಿಜಿಸ್ಟರ್ ಮಾಡ್ಕೊ. ಯಾಕೆಂದ್ರೆ ಆತನ ಮೂವ್ಮೆಂಟು RR ನಗರ ಸುತ್ತಮುತ್ತ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಕಿರಣ್ ಹಾಗೆ ನಮ್ಮ ಜೊತೆ ಸಂಪರ್ಕದಲ್ಲಿರಿ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್. ಮೈಸೂರಿನಿಂದ ದರ್ಶನ್ ಕರೆತರ್ತಿರುವಂತಹ ಪೊಲೀಸರು ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಅರೆಸ್ಟ್ ಮಾಡಿ ನಂತರ ಈಗ ಕರೆತರಲಾಗ್ತಾ ಇದೆ. ಕಾಮಾಕ್ಷಿ ಪಾಳ್ಯಕ್ಕೆ ಈಗ ಪೊಲೀಸರು ನಟ ದರ್ಶನ್ ಕರ್ಕೊಂಡು ಬರ್ತಾ ಇರೋದು. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿ ಈಗ ಮೈಸೂರಿನಿಂದ ಕಾಮಾಕ್ಷಿ ಪಾಳ್ಯಕ್ಕೆ ಈಗ ಕರೆದುಕೊಂಡು ಬರಲಾಗ್ತಿದೆ ಅನ್ನೋ ಅಪ್ಡೇಟ್ ಈಗ ಸಿಗ್ತಾ ಇದೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಎನ್ನುವ ವ್ಯಕ್ತಿಯ ಕೊಲೆಗೆ ಸಂಬಂಧಪಟ್ಟ ಹಾಗೆ ಏನೋ ಆರೋಪ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅರೆಸ್ಟ್ ಮಾಡಲಾಗಿದೆ. ಕಿರಣ್ ಮಾಹಿತಿ ನೀಡ್ತಾ ಇದ್ರು. ಕಿರಣ್, ಈಗ ಮೈಸೂರಿನಿಂದ ನಟ ದರ್ಶನ್ರನ್ನ ಕರ್ಕೊಂಡು ಬರ್ತಿರುವಂತ ವಿಚಾರ ಸಿಗ್ತಾ ಇದೆ. ಕಾಮಾಕ್ಷಿ ಪಾಳ್ಯಕ್ಕೆ ಈಗ ಕರ್ಕೊಂಡು ಬರ್ತಾ ಇದ್ದಾರೆ ಅಂತ. ಈ ಬಗ್ಗೆ ಏನು ಅಪ್ಡೇಟ್ ಇದೆ ಈ ಕ್ಷಣಕ್ಕೆ? ಅವಿನಾಶ್, ನಾನು ಈಗಾಗಲೇ ಹೇಳ್ದಂಗೆ ಅವ್ರು 3 ಜನ ಏನ್ ಸರೆಂಡರ್ ಆಗ್ತಾರೋ ಅವರ ಹೇಳುವಂತ ಹೇಳಿಕೆ ಮತ್ತೆ ಅಲ್ಲಿಗಿದ್ದಂತ ಕಾರಣಗಳು ಪೊಲೀಸರಿಗೆ ನಂಬಕ್ಕಾಗ್ಲಿಲ್ಲ. ಯಾಕೆಂದ್ರೆ ಅವರು ಕೊಡ್ತಾ ಇರೋದು ಕಾರಣ, ಇವನ ಬ್ಯಾಕ್ ಗ್ರೌಂಡ್, ಆಮೇಲೆ ಇವರಿಬ್ರು ಏನಕ್ಕೆ ಬರ್ತಾರೆ, ಅವ್ರು 3 ಜನ ಏನಕ್ಕೆ ಸರೆಂಡರ್, ಅವ್ರ ಹಿನ್ನೆಲೆ ಏನು, ಏನಕ್ಕೋಸ್ಕರ ಸರೆಂಡರ್ ಆಗ್ತಾರೆ, ಇವನ್ಗೂ ಅವನಿಗೂ ಏನು, ಇದಕ್ಕಿಂತ ಏನಾರ ವ್ಯವಹಾರ ಆಗಿತ್ತಾ ಏನು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಸುದೀರ್ಘವಾಗಿ ಮಾಡಿದಾಗ 3 ಜನನು ಒಬ್ಬೊಬ್ಬ ಒಂದೊಂದರ ಮಾತಾಡಕ್ ಶುರು ಮಾಡಿದ್ರು. ಸಪರೇಟ್ ಆಗಿ ಪೊಲೀಸರು ಅವ್ರನ್ನ ಕರೆಸಿ ವಿಚಾರಣೆ ಮಾಡಿದಾಗ ಅಂತಿಮವಾಗಿ ಏನು ಸತ್ಯ ಆಯ್ತು, ಏನ್ ನಡೆದಿತ್ತು ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಒಪ್ಕೋತಾರೆ. ಈ ಒಂದು ವಿಚಾರ ತಿಳಿದ ತಕ್ಷಣ ಬೆಂಗಳೂರಿನಲ್ಲಿದ್ದ ದರ್ಶನ್ ಇಮಿಡಿಯೇಟ್ ಆಗಿ ಮೈಸೂರಿಗೆ ಹೋಗಿ ಅಲ್ಲಿ ಫಾರ್ಮ್ ಹೌಸ್ ಅಲ್ಲಿ ಇರ್ತಾನೆ, ಅಲ್ಲಿ ಇಳ್ಕೊಂಡಿರ್ತಾರೆ. ಕೊನೆಗೆ ಅಂತಿಮವಾಗಿ ನಿನ್ನೆ ನೈಟ್ ಏನ್ ಈ ಒಂದು ಡಿಸ್ಕ್ಲೋಸ್ ಆಯ್ತು, ಕಂಪ್ಲೀಟ್ ಆಗಿ ಪೊಲೀಸರು ಆತನ ಬಾಯಿ ಬಿಡಿಸ್ತಾರೋ, ಇಲ್ಲ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು, ಸೀನಿಯರ್ ಅಧಿಕಾರಿಗಳಿಗೆ ಎಲ್ಲವೂ ಕೂಡ ಗಮನಕ್ಕೆ ತಂದು ಆತನ ಅರೆಸ್ಟ್ ಮಾಡಿ. ಯಾಕೆಂದ್ರೆ ಅವನ ಇನ್ವಾಲ್ವ್ಮೆಂಟ್, ದರ್ಶನ್ ಇನ್ವಾಲ್ವ್ಮೆಂಟ್ ಮತ್ತೆ ಪವಿತ್ರ ಗೌಡನ ಇನ್ವಾಲ್ವ್ಮೆಂಟ್ ಎರಡೂ ಕೂಡ ಇದ್ರಲ್ಲಿ ಕಾಣಿದೆ. ಯಾಕೆಂದ್ರೆ ಅವ್ರ ಮುಂದೆನೆ ಈ ಒಂದು ಘಟನೆ ಆಗಿರುವಂತದ್ದು, ಅವ್ರ ಮುಂದೆನೆ ಆತನಿಗೆ ಹೊಡೆದಿರುವಂತ, ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂತದ್ದು, ನಂತರ ಆತನ ಸೂಚನೆ ಮೇರೆಗೆ ತಗೊಬಂದು ಬಾಡಿಯನ್ನ ಹಾಕಿರುವಂತದ್ದು. ಯಾಕೆಂದ್ರೆ ಇಲ್ಲಿ ಯಾವುದೇ ರೀತಿಯ ಒಂದು ಕಾಮೆಂಟ್ ಅನ್ನ ಮಾಡಿದ್ರು ಅಥವಾ ಇನ್ನೇನಾದ್ರು ಮಾಡಿದ್ರೆ ಅದಕ್ಕೆ ಬೇರೆ ಬೇರೆ ರೀತಿಯ ಕಾನೂನುಗಳಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಅದಕ್ಕೆ ಏಕಾಏಕಿ ಆತನನ್ನ ಕರೆಸಿ ಹೊಡೆದು ಮರ್ಡರ್ ಮಾಡಿರುವಂತದ್ದು ದೊಡ್ಡ ಘಟನೆ ಆಗಿರೋದ್ರಿಂದ ಈಗ ಇರುವಂತ ಮಾಹಿತಿ ಪ್ರಕಾರ ಸಂಬಂಧಪಟ್ಟಂತ ಅಧಿಕಾರಿಗಳು ತಕ್ಷಣ ಮೈಸೂರಿಗೆ ಹೋಗಿ, ಇಲ್ಲಿಂದಾನೆ ಬೆಂಗಳೂರಿನಿಂದ ಒಂದು ವಿಶೇಷ ತಂಡ ಮೈಸೂರಿಗೆ ಹೋಗಿ ಅಲ್ಲಿ ಆತನನ್ನ ಕಸ್ಟಡಿಗೆ ತಗೋತಾರೆ, ಅರೆಸ್ಟ್ ಮಾಡ್ತಾರೆ. ಆತನನ್ನ ಬೆಂಗಳೂರಿಗೆ ಫುಲ್ ಸೆಕ್ಯೂರಿಟಿ. ಯಾಕೆಂತಂದ್ರೆ ಯಾವುದೇ ರೀತಿ ಈಗಾಗಲೇ ಈ ಮಾಹಿತಿ ನಮಗೆ ಬಹಳ ಹಿಂದೆನೇ ಕೂಡ, ಅಂದ್ರೆ ಆಲ್ಮೋಸ್ಟ್ ಒಂದು 3 ಅವರ್ಸ್ ಬ್ಯಾಕೆ ಇದು ಒಂದು ವಿಚಾರವನ್ನು ಗೊತ್ತಿದ್ರು ಕೂಡ ಕೆಲವೊಂದು ಲಾ ಅಂಡ್ ಆರ್ಡರ್ ಸೆಕ್ಯೂರಿಟಿ ಆಗುತ್ತೆ ಕಾರಣ ಪೊಲೀಸರ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಯಾವುದೇ ರೀತಿಯ
ಈ ಒಂದು ವಿಷಯನ. ಯಾಕೆಂತಂದ್ರೆ ಎಲ್ಲೋ ಒಂದ್ ಕಡೆ ಮಂಡ್ಯ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ರಾಮನಗರ, ಇಲ್ಲೆಲ್ಲೋ ಒಂದ್ ಕಡೆ ಅವರ ಬಂದು ತಡೆಯುವಂಥದ್ದು ಕೆಲಸ ಅಥವಾ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಯಾವುದೇ ರೀತಿಯನ್ನು ಕೂಡ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಹಾಗಾಗಿ ನಾವು ಕೂಡ ಆ ಒಂದು ವಿಚಾರ ಬೆಂಗಳೂರು ಬರೋವರೆಗೂ ಕೂಡ ಅರೆಸ್ಟ್ ಆಗಿರುವಂಥ ವಿಚಾರ ನಮಗೆ ಗೊತ್ತಿದ್ರು ಕೂಡ ನಾವು ಕೆಲವೊಂದಷ್ಟು ಬೇರೆ ಬೇರೆ ಥರ ಕಾರಣಕ್ಕೆ, ಯಾಕೆಂದ್ರೆ ಆತನಿಗೆ ಸಾಕಷ್ಟು ಅಭಿಮಾನಿಗಳು ಎಸ್ಪೆಷಲಿ ಈ ಒಂದು ಭಾಗದಲ್ಲಿ ಮೈಸೂರು, ಮಂಡ್ಯ ಈ ಭಾಗದಲ್ಲಿ ಇರುವಂಥದ್ದು ಸಾಕಷ್ಟು ಇರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಕೂಡ ಅದನ್ನು ಅಂತಿಮವಾಗಿ ಈಗ ಪೊಲೀಸ್ ಠಾಣೆಗೆ ಈಗ ಈ ಒಂದು ಎಲ್ಲವೂ ಕೂಡ ಮಾಹಿತಿಯನ್ನು ತಗೊಂಡಾದ ತಕ್ಷಣ ಈಗ ಆತನನ್ನ ಬೆಂಗಳೂರಿಗೆ ಕರ್ಕೊಂಡು, ಆದ್ರೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಕರ್ಕೊಂಡು ಹೋಗಿ ವಿಚಾರಣೆ ಮಾಡ್ತಾರೆ ಆಮೇಲೆ ಅನ್ನೋದನ್ನು ಕೂಡ ಈಗ ನೋಡ್ತಾ ಇದೀವಿ ನಾವು. ಅವಿನಾಶ್. ಎಸ್ ಧನ್ಯವಾದ ಕಿರಣ್.